ಗೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅವರಿಗೆ ಧಿಕ್ಕಾರ ಧಿಕ್ಕಾರ ಶಿಖರ ಶಾಂತಿ ಅಯ್ಯಯ್ಯೋ ಅಯ್ಯಯ್ಯೋ ಧಿಕ್ಕಾರ ಧಿಕ್ಕಾರ ನಕಲಿ ದಾಖಲೆ ಸೃಷ್ಟಿಸಿದ ಒಗ್ಗಟ್ಟಿರಲಿ ಬರಲಿ ಲಾಂಛನಕ್ಕೆ ದಾದಾಗಿರಿ ನೈ ಚಲೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಕಾನೂನಂತ ಕಾನೂನು ಅವರಪ್ಪನಂತೆ ಕಾನೂನು ಸರ್ಕಾರಂತ ಸರ್ಕಾರ ಅವರಪ್ಪನಂತೆ ಸರಿಯಿಲ್ಲದಿದ್ದರೆ ಕಾಂತಿ ನ್ಯಾಯ ಸಿಕ್ಕದೆ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿರುವ ನಿಟ್ಟೂರ ಗ್ರಾಮ ಪಂಚಾಯತ್ ರವರ ಮೇಲೆ ಕ್ರಮ ಕೈಗೊಳ್ಳಬೇಕು, ಈ ಕೂಡಲೇ ತನಿಖಾ ತಂಡ ರಚಿಸಬೇಕು ಅಂತ ಯುವ ಕರ್ನಾಟಕ ಭೀಮಸೇನೆ ಯುವ ಶಕ್ತಿ ಸಂಘದ ಸದಸ್ಯರು ಗ್ರಾಮಸ್ಥರು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದರು. ಟಿವಿ 20 ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿದ ಯುವ ಕರ್ನಾಟಕ ಭೀಮಸೇನೆ ಯುವ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷ ಪ್ರವೀಣ್ ಮಾತರ, ದಲಿತ ಸಂಘಟನೆಗೆ ಆದ ಅನ್ಯಾಯದ ಕುರಿತು ಅಳಲು ತೋಡಿಕೊಂಡು ಖಾನಾಪುರ ತಾಲೂಕಿನ ಪ್ರಭು ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡಲು 2009ರಲ್ಲಿ ಆಸ್ತಿ ನಂಬರ್ 510 ಖುಲ್ಲಾ ಜಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಉತ್ತರ ನೀಡಿರುತ್ತಾರೆ. ಆದರೆ ಇತ್ತೀಚಿನ ದಿನದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲು ಖುಲ್ಲಾ ಜಾಗ ಕೊಡದೆ ಅನ್ಯಾಯ ಮಾಡಿದ್ದಾರೆ. ಕೂಡಲೇ ನ್ಯಾಯ ದೊರಕಿಸುವಂತೆ ಮನವಿ ಮಾಡಿದ್ರು. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಸುಮಾರು 2008 ಮತ್ತು 7ನೇ ಸಾಲಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ನಿಟ್ಟೂರು ಗ್ರಾಮ ಪಂಚಾಯತಿಯವರು ಪ್ರಭುನಗರ ಗ್ರಾಮಕ್ಕೆ ನೀಡಿದ್ದು ದಲಿತ ಸಮುದಾಯದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲೆಂದು ಖುಲ್ಲಾ ಜಾಗ ನೀಡುತ್ತಾರೆ. ಆದರೆ ಸದರಿ 17 ವರ್ಷದಿಂದ ಯಾವುದೇ ರೀತಿಯ ನಮ್ಮ ಸಮುದಾಯದ ಜನರಿಗೆ ಆ ಜಾಗ ಕಂಡು ಬಂದಿಲ್ಲ. ಆ ಜಾಗದ ವಿಚಾರ ಬಗ್ಗೆ ನಾವು ಈಗಾಗಲೇ ಸ್ಥಳೀಯ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಎಲ್ಲ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ರು ಕೂಡ ದಲಿತರ ಗೋಳು ಕೇಳೋರಲ್ಲಿ ಯಾರೂ ಇಲ್ಲ. ಹಾಗಾಗಿ ಜಿಲ್ಲಾ ಪಂಚಾಯತಿಗೆ ನಾವು ವಿನಂತಿ ಏನು ಮಾಡ್ಕೊಳ್ತಾ ಇದ್ದೇವೆ ಅಂದರೆ, ಮಾನ್ಯ ಜಂಟಿ ನಿಗದಿತ ಸಮಾಜ ಕಲ್ಯಾಣ ಇಲಾಖೆ ಅವರ ಮೂಲಕ ಪರಿಶಿಷ್ಟ ಜಾತಿಯ ಅನೇಕ ಬೇಡಿಕೆಗಳಿದ್ದಾವೆ. ಯಾಕಂದರೆ ಬಾವಿ ಮೇಲೆ ಅಧಿಕೃತ ಕಟ್ಟಡಗಳು ಕಟ್ಟಿದ್ದಾರೆ, ಅನೇಕ ಬೇಡಿಕೆಗಳಿದ್ದಾವೆ ಮತ್ತು ನೀರಿನ ಕೆಲವೊಂದು ದುರ್ವಾಸನೆ ಬರುವಂಥ ವ್ಯವಸ್ಥೆ ಆಗಿದೆ, ಕೆಲವೊಂದು ನಾನಾ ವಿಚಾರಗಳಲ್ಲಿ ನಡೀತಾ ಇದೆ. ಹಾಗಾಗಿ ಮತ್ತು ಏನು ರಸ್ತೆ ಕೂಡ ಚಕ್ಕರ್ ಲೈನ್ ಕೂಡ ಒತ್ತುವರಿ ಆಗಿದೆ. ಅವನ್ನೆಲ್ಲರನ್ನ ಬೇಡಿಕೆಗಳನ್ನ ನಾವು ಈಡೇರಿಸುವ ಸಲುವಾಗಿ ಜಿಲ್ಲಾ ಪಂಚಾಯತಿ ಅವರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೇವೆ. ಅದೇ ರೀತಿ ತನಿಖಾ ತಂಡ ಮಾನ್ಯ ಜಂಟಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಅವರ ತನಿಖಾ ತಂಡ ನಿರ್ಮಿಸಿ ನಮಗೆ ಸೂಕ್ತ ನ್ಯಾಯ ದೊರಕಿಸಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಭಾಗಿಯಾಗಿದ್ದರು.